ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮಗು, ಈ ಕ್ಷಣ ನಿನ್ನ ಕಷ್ಟಗಳು ಹೇಳುತ್ತಾ ದುನಿಯನ್ನು ಮುಟ್ಟಿ ಈ ಅಮಾವಾಸ್ಯೆ ಮುಗಿಯೋ ಒಳಗೆ ನಿನ್ನ ನೋವು ದೂರವಾಗುತ್ತೆ ಅಂತ ಹೇಳ್ಬಿಟ್ಟು ಸಾಯಿಯಪ್ಪ ನಮ್ಮೆಲ್ಲರಿಗೋಸ್ಕರ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಇವತ್ತಿನ ದಿನ ಯಾರ್ಯಾರು ಸಾಯಿ ಮೇಲೆ ಪೂರ್ತಿ ನಂಬಿಕೆ ಭಕ್ತಿಯಿಂದ ಆರಾಧನೆ ಮಾಡೋರು, ನಮ್ಮ ಸಾಯಿ ಭಕ್ತರು ಎಲ್ಲರೂ ಕೂಡ ಸಾಯಿ ಮೇಲೆ ವಿಶ್ವಾಸ ಇರೋಂಥವ್ರು, ದಯವಿಟ್ಟು ಸಾಯಿಗೆ ನಿಮ್ಮ ಕಷ್ಟಗಳು ಹೇಳ್ಕೊಂತ ಇವತ್ತು ದುನಿಯನ್ನು ಮುಟ್ಟಿ ನಿಮ್ಮ ಮನೆಯಲ್ಲಿ ಸಾಯಿಯಪ್ಪ ಆರಾಧನೆ ಮಾಡೋವಾಗ ಸಾಯಿ ಪವಾಡಗಳು ಎಲ್ಲ ನೋಡಿರ್ತೀರ. ಇದುವರೆಗೂ ಏನೇ ಸಮಸ್ಯೆ ಬಂದರೂ ಸಾಯಿ ಮುಂದೆ ಕುತ್ಕೊಂಡು ಹೇಳ್ಕೊಂಡಿರ್ತೀವಿ. ಅದೇ ರೀತಿಯಲ್ಲಿ ಇವತ್ತು ಸಾಯಿ ಕೊಡ್ತಾ ಇರುವಂತ ಸಂದೇಶವನ್ನು ನಾವು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ಸಾಯಿ ಏನ್ ಹೇಳಬೇಕು ಅಂತ ಬಂದಿದ್ದಾರೋ ಮೊದಲು ಕೇಳಿ. ಯಾಕಂದ್ರೆ ಸಾಯಿಯಪ್ಪ ಏನೇ ಹೇಳಿದ್ರು ಕೂಡ ನಮ್ಮ ಜೀವನ ಚೆನ್ನಾಗಿರಬೇಕು ಅಂತ ಹೇಳುತ್ತಾರೆ. ತುಂಬಾ ಸಾಯಿ ಭಕ್ತರು ಸುಮ್ಮನೆ ಸಾಯಿಯಪ್ಪ ಹೇಳಿರೋ ಅಂತ ಸಂದೇಶವನ್ನು ಕೇಳಿದ ನಂತರ ಅದನ್ನ ಆಚರಣೆಯಲ್ಲಿ ಇಡಲ್ಲ. ಮೊದಲು ಸಾಯಿಯಪ್ಪ ಹೇಳಿರೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಜೀವನ ಶೈಲಿ ಹೇಗಿದೆ, ಈಗ ನಮ್ಮ ಸುತ್ತು ಯಾವ ತರ ಸೊಸೈಟಿ ಇದೆ ಅನ್ನೋದು ನಾವು ತಿಳ್ಕೋಬೇಕು. ನಮ್ಮ ಕಷ್ಟಗಳು ಇರೋವಾಗ ಆ ನೋವನ್ನ ಯಾವ ರೀತಿ ನಮ್ಮಿಂದ ದೂರ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ತುಂಬಾ ಪ್ರಯತ್ನ ಮಾಡಿರ್ತೀವಿ. ಯಾರ ಜೀವನದಲ್ಲಿ ತಾಳ್ಮೆ ಇರುತ್ತೋ, ಶ್ರದ್ಧೆ ಸಬೂರಿ ಇರುತ್ತೋ, ಖಂಡಿತ ಅಂಥವ್ರಿಗೆ ಯಾವ ರೀತಿ ಅವ್ರಿಗಿರುವಂತ ಕಷ್ಟಗಳನ್ನ ಪರಿಹಾರ ಮಾಡ್ಕೋಬೇಕು ಅನ್ನೋದು ಕೂಡ ತಿಳಿದಿರುತ್ತೆ. ಯಾಕಂದ್ರೆ ಅಷ್ಟು ನೋವು ಭಗವಂತ ಕೊಟ್ಟೋವಾಗ ಅದಕ್ಕೆ ದಾರಿ ಭಗವಂತನೇ ಕೊಡ್ತಾರೆ. ಅವ್ರ ಮೇಲೆ ನಾವು ಪೂರ್ತಿ ವಿಶ್ವಾಸ ಇಟ್ಟು ಆ ಕಷ್ಟಗಳನ್ನ ಅನುಭವಿಸಬೇಕು. ಖಂಡಿತ ಇವತ್ತಿಲ್ಲ ಅಂದ್ರೆ ಒಂದು ಚೂರು ಸಮಯ ತಗೊಂಡು ಭಗವಂತ ನಮಗೆ ಸಂತೋಷವನ್ನು ಕೊಡ್ತಾರೆ. ಇವತ್ತು ನಾವು ಅನುಭವಿಸುತ್ತಿರುವ ಕಷ್ಟಗಳಕ್ಕಿಂತ ಹೆಚ್ಚಾಗಿ ಸಾಯಿಯಪ್ಪ ಸಂತೋಷವನ್ನು ಕೊಡ್ತಾರೆ. ಇವತ್ತು ನಿಮ್ಮ ಜೀವನದಲ್ಲಿ ಬರೀ ನೋವು ಬಿಟ್ರೆ ಇನ್ನೇನು ಇಲ್ಲ. ಜೀವನದಲ್ಲಿ ನಾವು ಸಕ್ಸಸ್ ಆಗಬೇಕು ಅಂದ್ರೆ ಯಾವ ರೀತಿ ನಾವಿರಬೇಕು ಅಂತ ನಾವು ಸಾಯಿಯಪ್ಪ ಮುಂದೆನೆ ಹೇಳ್ಕೊಂತೀವಿ. ಇವತ್ತು ಸಾಯಿಯಪ್ಪ ನಿಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಮೊದಲು ಸಾಯಿ ಹೇಳ್ದಂಗೆ ಆ ದುನಿಯನ್ನು ಮುಟ್ಟಿ. ದುನಿ ಬಗ್ಗೆ ತುಂಬಾ ಜನಗೆ ಗೊತ್ತಿಲ್ಲ. ದುನಿ ಅಂದ್ರೆ ಏನು ಗೊತ್ತಾ? ಸ್ವತಃ ಸಾಯಿಯಪ್ಪನೇ ಶಿರಡಿಯಲ್ಲಿ ಸ್ಟಾರ್ಟ್ ಮಾಡಿರೋ ಅಂಥದ್ದು ಈ ದುನಿ ಅನ್ನೋದು. ಈಗ ನಮ್ಮ ಸೌತ್ ಇಂಡಿಯಾಗೆ ಅಥವಾ ನಾರ್ತ್ ಇಂಡಿಯಾಗೆ ಎಲ್ಲೇ ಹೋದ್ರೂ ಕೂಡ ನಮ್ಮ ಇಂಡಿಯಾದಲ್ಲಿ ಎಷ್ಟು ಸಾಯಿಬಾಬಾ ಟೆಂಪಲ್ಸ್ ಇದೆಯೋ ಅಲ್ಲೆಲ್ಲ ಕೂಡ ದುನಿ ಅನ್ನೋದು ಇದ್ದೇ ಇರುತ್ತೆ. ಸಾಯಿಯಪ್ಪ ಇದ್ರೆ ಖಂಡಿತ ದುನಿ ಕೂಡ ಪಕ್ಕದಲ್ಲಿ ಕಟ್ಟಿರ್ತಾರೆ. ಇದೇನಂದ್ರೆ ಸಾಯಿಯಪ್ಪಗೆ ಪ್ರತಿ ಟೆಂಪಲ್ ಅಲ್ಲಿ ಕೂಡ ರೈಟ್ ಸೈಡ್ಗೆ ಆ ದುನಿ ಅನ್ನೋದು ಇರುತ್ತೆ. ನಮ್ಮ ಸಾಯಿ ಭಕ್ತರಿಗೆ ತುಂಬಾ ವಿಶ್ವಾಸ ಇದೆ, ಇದ್ರ ಬಗ್ಗೆ ತುಂಬಾ ಗೊತ್ತಿರುತ್ತೆ. ಯಾಕಂದ್ರೆ ಸಾಯಿ ಸಚ್ಚರಿತ್ರ ಯಾರ್ಯಾರು ಓದಿರ್ತಾರೋ, ಗುರುಚರಿತ್ರೆ ಪಾರಾಯಣೆ ಮಾಡಿರೋರು, ಸಾಯಿಬಾಬಾ ಬಗ್ಗೆ ತುಂಬಾ ತಿಳ್ಕೊಂಡಿರೋರಿಗೆ ಈ ದುನಿ ಬಗ್ಗೆ ಪ್ರತ್ಯೇಕವಾಗಿ ನಾನು ಹೇಳೋ ಅವಶ್ಯಕತೆನೇ ಇಲ್ಲ. ಈ ದುನಿ ಅನ್ನೋದು ಎಷ್ಟು ಪವರ್ಫುಲ್ ಅಂದ್ರೆ, ಇವತ್ತು ನಾವು ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಟು ದುನಿನ ಮುಟ್ಟಿದೀವಿ. ಆ ದುನಿ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಖಂಡಿತ ನಿಮ್ಮ ಜೀವನ ಶೈಲಿ ಬದಲಾವಣೆ ಆಗುತ್ತದೆ. ಈಗಿರೋ ಕಷ್ಟಗಳು ಕೂಡ ಖಂಡಿತ ಶಾಶ್ವತವಾಗಿ ದೂರ ಆಗುತ್ತದೆ. ಮೊದಲು ಸಾಯಿಯಪ್ಪ ಹೇಳ್ದಂಗೆ ಮಾಡಿ. ಆ ದುನಿ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಆಚರಿಸಿ. ಪ್ರತಿ ಗುರುವಾರ ನಿಮ್ಮ ಕಷ್ಟಗಳು ಇರೋವಾಗ ದುನಿ ಮುಂದಕ್ಕೆ ಹೋಗ್ಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಇರುವಂತ ನೋವನ್ನು, ಕಷ್ಟಗಳನ್ನು ಹೇಳ್ಕೊಂತ ಅಥವಾ ಬೇಡಿಕೆಗಳನ್ನು ಬೇಡ್ಕೊಂತ ಆ ಸಾಯಿ ಮುಂದೆ, ಆ ದುನಿ ಮುಂದೆ ಮಣ್ಣಿನ ದೀಪ ಹಚ್ಚಿ ನಂತರ 9 ಪ್ರದಕ್ಷಿಣೆ ಹಾಕಿ. ಅದಕ್ಕೆ ಒಂದು ಮಂತ್ರ ಇದೆ. ಆ ಧ್ವನಿ ಮಂತ್ರನೇ ಸಪರೇಟ್ ಆಗಿದೆ. ನೀವು ಪ್ರತಿ ಗುರುವಾರ ಹೋಗ್ತಾ ಇದ್ರೆ ಸಾಯಿಬಾಬಾ ಟೆಂಪಲ್ಗೆ, ಅಲ್ಲಿ ನೀವು ಧ್ವನಿನ ನೋಡಿದ ತಕ್ಷಣ ನಿಮ್ಮ ಕಷ್ಟಗಳು ಹೇಳ್ಕೊಂಡು ದೀಪ ಹಚ್ಚಿ ನಂತರ ಈ ಮಂತ್ರವನ್ನು ಹೇಳ್ಕೊಂತ 9 ಬಾರಿ ಸುತ್ತಬೇಕು. ನಾನು ಈಗ ಮಂತ್ರವನ್ನು ಹೇಳ್ತೀನಿ, ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ. ಪರಮಂ ಪವಿತ್ರಂ ಬಾಬಾ ವಿಭೂತಿಂ, ಪರಮಂ ವಿಚಿತ್ರಂ ಲೀಲಾ ವಿಭೂತಿಂ, ಪರಮಾರ್ಥ ಇಷ್ಟಾರ್ಥ ಮೋಕ್ಷ ಪ್ರದಾತಂ ಬಾಬಾ ವಿಭೂತಿಂ ಇದಮಾಶ್ರಯೇ. ಈ ಶ್ಲೋಕವನ್ನು
9 ಬಾರಿ ಹೇಳ್ಕೊಂತ 9 ಪ್ರದಕ್ಷಿಣೆ ಹಾಕ್ಬೇಕು. ಈ ರೀತಿ ಪ್ರತಿ ಗುರುವಾರ ನೀವು ಅಲ್ಲಿ ಹೋಗಿದ ನಂತರ ಸಾಯಿ ಮುಂದಕ್ಕೆ ಹೋಗಿ ಸಾಯಿ ಆರಾಧನೆ ಮಾಡುತ್ತಾ ಸಾಯಿಗೆ ದಕ್ಷಿಣೆ ಕೊಟ್ಟು ನೀವು ನಿಮ್ಮ ಮನೆಯಿಂದ ಏನೇನ್ ತಗೊಂಡು ಹೋಗಿರ್ತೀರೋ ಸಾಯಿಗೋಸ್ಕರ ಅದೆಲ್ಲ ಸಾಯಿಗೆ ಕೊಟ್ಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಇರುವಂತ ಬೇಡಿಕೆಗಳನ್ನ ಬೇಡ್ಕೋಬಹುದು. ಇನ್ನು ಕೆಲವೊಬ್ಬರಿಗೆ ಸಾಯಿಬಾಬಾ ಟೆಂಪಲ್ಗೆ ಹೋದ್ರು ಕೂಡ ಧ್ವನಿ ಅನ್ನೋದು ಕಾಣಿಸಿಲ್ಲ ಅಂತ ಹೇಳಿರೋರಿದ್ದಾರೆ. ಧ್ವನಿ ಅನ್ನೋದು ಏನು ಮೇಡಮ್, ನಮ್ಗೆ ಕಾಣಿಸಿಲ್ಲ, ಇಲ್ಲಿವರೆಗೂ ನಾವು ಸಾಯಿಯಪ್ಪ ಟೆಂಪಲ್ಗೆ ಹೋಗಿದ್ದೀವಿ ಬಟ್ ನಮ್ಗೆಲ್ಲೂ ಕಾಣಿಸಿಲ್ಲ ಅದು ಅಂತ ಹೇಳ್ತಾರೆ. ನಾನೀಗ ಒಂದು ಪಿಕ್ ನ ಆಡ್ ಮಾಡಿದ್ದೀನಿ ನೋಡಿ, ಬಾಬಾಸ್ ಧ್ವನಿ ಅಂತ ಕಾಣಿಸ್ತಾ ಇದೆ ಅಲ್ವಾ, ಇದೇ ರೀತಿಯಲ್ಲಿ ಎಲ್ಲಾ ಟೆಂಪಲ್ಸ್ ಅಲ್ಲೂ ಇರುತ್ತೆ. ಈ ಧ್ವನಿ ಅನ್ನೋದು ಶಿರಡಿಯಲ್ಲಿ ಇರೋದು. ನೀವು ಶಿರಡಿಗೆ ಹೋಗಿದ್ರೆ ಈ ಧ್ವನಿನ ನೋಡಿರ್ತೀರಾ. ಇದೇ ರೀತಿಯಲ್ಲಿ ಎಲ್ಲಾ ಟೆಂಪಲ್ಸ್ ಅಲ್ಲಿ ಕಾಣಿಸುತ್ತೆ. ಬಟ್ ಏನಂದ್ರೆ ಚಿಕ್ಕದಾಗಿ ಕಟ್ಟಿರ್ತಾರೆ. ಕೆಲವೊಂದು ಟೆಂಪಲ್ ಅಲ್ಲಿ ಬರೀ ಗುರುವಾರ ಗುರುವಾರ ಮಾತ್ರ ಆ ಧ್ವನಿಯಲ್ಲಿ ಬೆಂಕಿ ಹಚ್ಚಿರ್ತಾರೆ. ಕೆಲವೊಂದು ಪ್ಲೇಸಸ್ ಅಲ್ಲಿ ಅಂದ್ರೆ ತುಂಬಾ ಕಟ್ಟಿಗೆಗಳು ಸಿಗೋ ಪ್ಲೇಸಸ್ ಅಲ್ಲಿ ಪ್ರತಿದಿನ ಉರಿತಾನೇ ಇರುತ್ತೆ ಧ್ವನಿ ಅನ್ನೋದು. ಆ ಧ್ವನಿಯಿಂದ ಬಂದಿರುವಂತ ಭಸ್ಮ ಇರುತ್ತಲ್ವಾ, ಅದರಿಂದ ನಾವು ವಿಭೂತಿ ಅನ್ನೋದು ನೋಡ್ತೀವಿ. ವಿಭೂತಿನ ತಯಾರು ಮಾಡಿ ಎಲ್ಲಾ ಭಕ್ತರಿಗೆ ಕೊಡ್ತಾರೆ. ಇದು ನಮ್ಮ ಕಷ್ಟಗಳು ಏನೇ ಇರಲಿ ಸಾಯಿಯಪ್ಪ ಮುಂದೆ ಬೇಡ್ಕೊಂತ ಆ ವಿಭೂತಿನ ಹಣೆಗೆ ಹಚ್ಕೊಂತೀವಿ, ಮನೆಗೆ ತಗೊಂಡು ಹೋಗ್ತೀವಿ, ಮತ್ತೆ ಬಾಯಿಗೆ ಹಾಕೊಂಡು ನಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ ಬೇಡ್ಕೊಂತೀವಿ. ಇದೆಲ್ಲ ಕೂಡ ಸಾಯಿ ಭಕ್ತರು ಮಾಡ್ತಾರೆ. ಇದೇ ರೀತಿಯಲ್ಲಿ ನಮ್ಮ ಕಷ್ಟಗಳು, ನಮ್ಮ ಸಮಸ್ಯೆಗಳು ಅಥವಾ ನಮ್ಮ ಕರ್ಮಗಳು ಇರೋವಾಗ ಇದೆಲ್ಲ ದೂರ ಆಗ್ಬೇಕು ಅಂತ ನಾವು ಧ್ವನಿ ಪೂಜೆ ಮಾಡ್ತೀವಿ. ಧ್ವನಿ ಪೂಜೆ ಮಾಡೋವಾಗ ಈ ಸಮಸ್ಯೆಗಳು ಏನೇ ಇರಲಿ ಬಾಬಾ ಅಪ್ಪ ಒಂದು ದಾರಿ ಕೊಡ್ತಾರೆ. ಅದರಿಂದ ಶಾಶ್ವತವಾಗಿ ನಮ್ಮ ಕಷ್ಟಗಳು ದೂರ ಆಗಿ ನಾವು ಸಂತೋಷವಾಗಿ ನಮ್ಮವ್ರ ಜೊತೆ ಇರ್ತೀವಿ ಅನ್ನೋ ನಂಬಿಕೆ. ಮತ್ತೆ ಇವತ್ತು ಸಾಯಿಯಪ್ಪ ನಮ್ಮೆಲ್ಲರಿಗೂ ಕೂಡ ಧ್ವನಿ ಬಗ್ಗೆ ಹೇಳಿದ್ದಾರೆ. ಧ್ವನಿ ಅನ್ನೋದು ಎಷ್ಟು ಪವರ್ಫುಲ್ ಅನ್ನೋದು ನಮಗೂ ಗೊತ್ತಾಗಿದೆ. ಸಾಯಿಯಪ್ಪ ಹೇಳ್ದಂಗೆ ಆ ಮಂತ್ರವನ್ನು ಪ್ರತಿ ಒಬ್ಬರು ಜಪಿಸುತ್ತಾ ನಿಮ್ಮ ಕಷ್ಟಗಳು ದೂರ ಆಗೋಕ್ಕೆ ಒಂದು ಮಾರ್ಗವನ್ನು ಸಾಯಿಯಪ್ಪ ಕೊಟ್ಟಿದ್ದಾರೆ. ಇದನ್ನೆಲ್ಲರೂ ಕೂಡ ಆಚರಿಸಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.